20 ವರ್ಷವಾದರೂ ರೈತನಿಗೆ ಸಿಗದ ಪರಿಹಾರ. ರೊಚ್ಚಿಗೆದ್ದ ರೈತನಿಂದ ಅಧಿಕಾರಿಗೆ ಚಪ್ಪಲಿ ಸೇವೆ. ಬಿಟಿಡಿಎ ಅಧಿಕಾರಿಗೆ ರೈತ ಚಪ್ಪಲಿ ಏಟನ್ನ ಕೊಟ್ಟಿದ್ದಾರೆ. 20 ವರ್ಷ ಆಗಿದೆ, ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂತಹ ರೈತ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಚಪ್ಪಲಿ ಏಟು ಕೊಟ್ಟಿದ್ದಾರೆ ಬಿಟಿಡಿಎ ಅಧಿಕಾರಿಗೆ. ಬಿಟಿಡಿಎ ಕಚೇರಿಯ ಕೇಸ್ ವರ್ಕರ್ ಅಂಕದಗೆ ಚಪ್ಪಲಿ ಏಟು ಬಿದ್ದಿದೆ. ರೈತ ಬಸವರಾಜ್ ದೊಡ್ಡಮನಿ ಅವರು ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಇದು ಬಾಗಲಕೋಟೆ ನಗರದ ಬಿಟಿಡಿಎ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ರೈತನ ಆಕ್ರೋಶ ಚಪ್ಪಲಿ ಏಟು ಕೊಡುವವರಿಗೂ ಕೂಡ ಬಂದಿದೆ. ಸುಮಾರು 20 ವರ್ಷಗಳ ಹಿಂದೆ ಬಿಟಿಡಿಎಯಿಂದ ಭೂಸ್ವಾಧೀನ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಕ್ಕಾಗಿ ಕಾದು 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 ರೈತ ಬೇಸತ್ತು ಹೋಗಿದ್ದಾರೆ. ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಶಾಸಕ ಉಮೇಶ್ ಮೇಟಿ ನೇತೃತ್ವದಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಸಲಾಗ್ತಿತ್ತು. ಕಾರ್ಯಕ್ರಮದ ವೇಳೆ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ವೇಳೆ ನೊಂದ ರೈತ ಬಿಟಿಡಿಎ ಅಧಿಕಾರಿಗೆ ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ರೈತನ ಆಕ್ರೋಶ ಕಾಣಿಸ್ತಾ ಇದೆ. 20 ವರ್ಷ ಆಯ್ತು ಭೂಮಿಯನ್ನ ನಾವು ಕಳ್ಕೊಂಡು, ಪರಿಹಾರ ಇಲ್ಲ ಅನ್ನುವಂಥದ್ದು. ಯಾಕೆ ಇಷ್ಟೊಂದು ವಿಳಂಬ ಆಗಿದೆ? ಇವತ್ತು ಆ ರೈತನಿಗೆ ಏನಾದ್ರೂ ಪರಿಹಾರ ಕೊಡ್ಲಾಗ್ತಾ ಇತ್ತಾ? ಅಲ್ಲಿ ಹೇಗೆ ಪ್ರತಿಭಟನೆಗಳು ಯಾಕೆ ಆಗ್ತಾ ಇತ್ತು ದಲಿತ ಪರ ಸಂಘಟನೆಗಳಿಂದ? ನಮಿತಾಜನ್, ಬಾಗಲಕೋಟೆ ನಗರದಲ್ಲಿ ಪ್ರಮುಖವಾಗಿ ಮುಳುಗಡೆ ಆಗಿರೋದ್ರಿಂದಾಗಿ ಇಲ್ಲಿ ಹೊಸ ನಗರವನ್ನ ಪುನರ್ವಸತಿ ಕೇಂದ್ರವಾಗಿ ಮಾಡ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈ ಒಂದು ರೈತ ಬಸಪ್ಪ ದೊಡ್ಡಮನಿ ಅನ್ನುವಂತ ರೈತ ಏನಿದ್ದಾನೆ, ಈತನ ಜಮೀನನ್ನ ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 20 ವರ್ಷಗಳ ಹಿಂದೆ ಆತನ ಜಮೀನನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅಂದ್ರೆ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಲಾಗಿತ್ತು. ಒಂದು 4 ಎಕರೆ ಜಮೀನು. ಆ ಜಮೀನಿಗೆ ಸಂಬಂಧಪಟ್ಟಂತೆ ಆತನಿಗೆ ಇದುವರೆಗೂ ಕೂಡ ಸೂಕ್ತವಾದಂತಹ ಪರಿಹಾರ ಬಂದಿಲ್ಲ. ಅಂದ್ರೆ ಹಂತ ಹಂತವಾಗಿ ಪರಿಹಾರವನ್ನ ಕೊಡುವಂತದ್ದು ಇರುತ್ತೆ. ಇಲ್ಲಿ ಆತನಿಗೆ ಸೂಕ್ತವಾದಂತಹ ಪರಿಹಾರ ಬಂದಿರಲ್ಲ ಎನ್ನುವಂತ ಹಿನ್ನೆಲೆಯಲ್ಲಿ ಆತ ಸಾಕಷ್ಟು ಬಾರಿ ವಿನೂತನವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಅಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಆ ರೈತನ ಜಮೀನಿನಲ್ಲಿ ನಿರ್ಮಿಸಿರುವಂತಹ ರಸ್ತೆಯನ್ನಾಗಿದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ. ಬಳಿಕ ಬಿಟಿಡಿಎ ಕಚೇರಿಯನ್ನು ಕೂಡ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದ. ಕೆಲವೊಂದಿಷ್ಟು ಬಾರಿ ಎತ್ತಿನ ಬಂಡಿಗಳನ್ನೆಲ್ಲ ತಗೊಂಡ್ಬಂದು ಬಿಟಿಡಿಎ ಕಚೇರಿಯ ಮುಂಭಾಗದಲ್ಲಿ ನಿಲ್ಲಿಸಿ ಆತನ ಆ ರೀತಿಯಾಗಿ ಪ್ರತಿಭಟನೆ ಮಾಡುವ ಮೂಲಕ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದ. ಆದ್ರೆ ಇಲ್ಲಿವರೆಗೂ ಕೂಡ 20 ವರ್ಷಗಳ ಕಳೆದ್ರೂ ಕೂಡ ಯಾವುದೇ ಪ್ರತಿಭಟನೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಸರಿಯಾಗಿ ಸ್ಪಂದನೆ ಸಿಗ್ತಿಲ್ಲ ಅನ್ನುವಂಥದ್ದು ಆ ರೈತನ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವತ್ತು ಬಾಗಲಕೋಟ್ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಶಾಸಕರ ನೇತೃತ್ವದಲ್ಲಿ ಇವತ್ತು ಮುಳುಗಡೆ ಸಂತ್ರಸ್ತರಿಗೆ, ಅಂದ್ರೆ ಮುಳುಗಡೆ ಬಾಧಿತ ಸಂತ್ರಸ್ತ ಇರ್ತಾರೆ, ಅವರಿಗೆ ಪುನರ್ವಸತಿಗಾಗಿ ನಿವೇಶನಗಳನ್ನ ಕೊಡುವಂತ ಹಿನ್ನೆಲೆಯಲ್ಲಿ ಅವರಿಗೆ ಹಕ್ಕುಪತ್ರವನ್ನ ಕೊಡೋದಕ್ಕೆ ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಈ ರೈತ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶನ ಹೊಂದಿದ್ದ. ಅದೇ ಒಂದು ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳು ಕೂಡ ಆ ರೈತನ ಬೆಂಬಲಕ್ಕೆ ಅಂತ ಹೇಳಿ ಬಂದಿತ್ತು. ಅದೇ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ ಬಳಿಕ ಒಬ್ರು ಕೇಸ್ ವರ್ಕರ್, ಅಂದ್ರೆ FDC, ಈ ಕಚೇರಿ ಇರ್ತಕ್ಕಂತ ಆ ರೈತನ ಪ್ರಕರಣ ಇದೆ, ಅಂದ್ರೆ ಈ ಭೂ ಸ್ವಾಧೀನ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಓರ್ವ FDC ಏನಿದ್ದಾರೆ, ಆ FDC ಬಳಿ ಹೋದಂತ ಸಂದರ್ಭದಲ್ಲಿ ಆ ರೈತ ಆಕ್ರೋಶಗೊಂಡು ಈ ರೀತಿಯಾಗಿ ಚಪ್ಪಲಿಯನ್ನ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹ ವಿಚಾರ. ಈ ಒಂದು ವಿಡಿಯೋ ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ಅಧಿಕಾರಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆತನ ಜಮೀನು ವಶಪಡಿಸಿಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡದಿರೋದಕ್ಕೆ ಆ ರೈತ ಆತನನ್ನ ಬೈದು ಆ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು. ನಮಿತಾ, ಮಂಜುನಾಥ್, ಈಗ ಆ ಸಂದರ್ಭದಲ್ಲಿ ಆ ರೈತ ಅಷ್ಟು ಕೋಪಗೊಳ್ಳೋದಕ್ಕೆ ಏನಾದ್ರೂ ಮಾತುಕತೆ ಆಯ್ತಾ? ಮಾತಿನ ಚಕಮಕಿ ಏನಾದ್ರೂ ಆಯ್ತಾ ಅಂತ? ನಮಿತಾಜನ್, ಈ ರೈತನನ್ನ ನಾವು ಕೂಡ ಮೊದಲಿನಿಂದ ನೋಡ್ತಾನೆ ಬರ್ತಾ ಇದೀವಿ. ಯಾಕಂತಂದ್ರೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಅದನ್ನ ವರದಿ ಮಾಡುವಂತದ್ದು ಆಗಿದೆ. ಆತನಿಗೆ ಒಂದ್ ರೀತಿಯಾಗಿ ಅಲದಾಟದಿಂದಾಗಿ ಒಂದ್ ರೀತಿ ಮಾನಸಿಕ ಸ್ಥಿತಿಮಿತಿಯನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ಆ ರೈತನನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲದಾಡಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈ ಹಿಂದಿನ ಸಂದರ್ಭದಲ್ಲಿಯೂ ಕೂಡ ಈ ಎತ್ತಿನ ಬಂಡಿಯನ್ನ ಅಡ್ಡ ಹಾಕಿ
ಬಿಡಿಎ ಕಚೇರಿಗೆ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡಿದ್ರು ಕೂಡ ತಮಗೂ ಮತ್ತು ಅಧಿಕಾರಿಗಳಿಗೆ ಏನು ಸಂಬಂಧವಿಲ್ಲದೇನೋ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಧಿಕಾರಿಗಳು ತಮ್ಮ ವರ್ತನೆಯನ್ನ ತೋರಿಸ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿನೇ ಅಲ್ಲಿರ್ತಕ್ಕಂಥ ಕೇವಲ ರೈತ ಮಾತ್ರ ಅಲ್ಲ, ಇನ್ನಷ್ಟು ಸಂತ್ರಸ್ತರು ಕೂಡ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಿಡಿಎದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವರ್ತನೆಗಳಿಂದ ಸಾಕಷ್ಟು ಜನರು ಬೆಸತ್ತಿದ್ದಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಈ ಅಧಿಕಾರಿಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು. ಇವತ್ತು ಕೇವಲ ಪುನರ್ವಸತಿ ಕೇಂದ್ರದಲ್ಲಿ ಹೋಗುವಂತ ಸಂತ್ರಸ್ತರಿಗೆ ಮಾತ್ರ ಅಲ್ಲದೆ ಅಲ್ಲಿರ್ತಕ್ಕಂಥ NOCಗಳಾಗಿರ್ಬೋದು, ಈ ಸ್ವತ್ತು ಇಂತಹ ಒಂದು ಏನು ಕಾಗದ ಪತ್ರದ ಕೆಲಸಗಳು ಇರ್ತವೆ ಅಲ್ಲಿಯೂ ಕೂಡ ಸಾಕಷ್ಟು ನೆನ್ನೆಗುದ್ದಿಗೆ ಬೀಳಿಸುವಂತದ್ದಾಗಿರ್ಬೋದು, ಅಲ್ಲಿ ಒಂದಿಷ್ಟು ಏಜೆಂಟ್ಗಳ ಹಾವಳಿ ಆಗಿರ್ಬೋದು, ಇಂತಹ ಪ್ರಕರಣಗಳು ಸಾಕಷ್ಟು ಈ ಬಿಡಿಎ ಕಚೇರಿ ಕಂಡು ಬಂದಿದ್ದಾವೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ತನೆ ಸರಿಯಾಗಿ ಇಲ್ಲದೆ ಇರುವಂತ ಕಾರಣದಿಂದಾಗಿ ಆತನಿಗೆ ಪದೇ ಪದೇ ಹೋದಂತ ಸಂದರ್ಭದಲ್ಲಿ ಕೇವಲ ನೆಪಗಳನ್ನ ಹೇಳುವಂತದ್ದು, ಮುಂದಕ್ಕೆ ಸಾಗಾಕುವಂಥದ್ದು ಇಂತಹ ಒಂದು ಘಟನೆ ನಡೆದಿದೆ. ಅದಕ್ಕೆ ಅಂತೇಳಿ ಈ ಒಂದು ರೈತ ಇವತ್ತು ಆ ವಾಗ್ವಾದ ನಡೆಸುವಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ನೀವು ಈ ರೀತಿಯಾಗಿ ನನಗೆ ಹೇಳ್ತೀರಿ ವಾಪಸ್ ಕಳಿಸ್ತೀರಿ ಅಂತ ಅಧಿಕಾರಿಗಳಿಗಾದ್ರೂ ಒಂಚೂರಾದ್ರೂ ರೈತರು 4 ಎಕರೆ ಆತ ಒಬ್ಬನೇ ಅಲ್ಲ, ಬೇರೆ ಬೇರೆಯವರು ಕೂಡ ಕಳ್ಕೊಂಡಿದ್ದಾರೆ. ಜೊತೆಗೆ 20 ವರ್ಷ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ಅಲ್ವಾ ಮಂಜುನಾಥ್? ಇದು ಅಷ್ಟು ಬೇಸತ್ತು ಹೋಗಿರ್ತಾರೆ, ಆಕ್ರೋಶ ಬರುತ್ತೆ. ಪ್ರತಿ ಬಾರಿ ಸಬೂಬು ಹೇಳ್ತಾನಿದ್ರೆ ಯಾಕೆ ಇಷ್ಟೊಂದು ವಿಳಂಬ ಧೋರಣೆ, ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಯಾಕೆ ಅಧಿಕಾರಿಗಳಿಗೆ? ಅಮಿತಾಬ್ ಬಾಗಲಕೋಟೆಯ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಇದು ಒಂದು ರೀತಿಯಾಗಿ ಗ್ರಹಣ ಹಿಡಿದಿರುವಂತಹ ಕಚೇರಿ ಅಂತಾನೆ ಇಲ್ಲಿರುವಂತಹ ಜನರು ಹೇಳುವಂಥದ್ದು ಮತ್ತು ಸಂತ್ರಸ್ತರು ಹಿಡಿ ಶಾಪವನ್ನ ಪ್ರತಿನಿತ್ಯ ಹಾಕುವಂಥದ್ದು. ಯಾಕಂತಂದ್ರೆ ಇಲ್ಲಿ ಏನು ಸಂತ್ರಸ್ತರು ಭೂಮಿಯನ್ನ ಅಂದ್ರೆ ಪುನರ್ವಸತಿಗಾಗಿ ಭೂಮಿಯನ್ನ ಕಳ್ಕೊಂಡಿರುವಂತಹ ಸಂತ್ರಸ್ತರಾಗಿರ್ಬೋದು, ಮುಳುಗಡೆ ಸಂತ್ರಸ್ತರಾಗಿರ್ಬೋದು, ಈ ಎರಡೂ ಸಂತ್ರಸ್ತರು ಇಲ್ಲಿ ಅವರ ಪರಿಸ್ಥಿತಿಯನ್ನ ಹೇಳ್ತಿರೋಂಥದ್ದಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅನುದಾನದ ಕೊರತೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೊರತೆಗಳಾಗಿರ್ಬೋದು, ಸಿಬ್ಬಂದಿಗಳು ಇದ್ರೂ ಕೂಡ ಸರಿಯಾಗಿ ಸ್ಪಂದಿಸದೇ ಇರುವಂತದ್ದು ಮತ್ತು ಈ ರೀತಿಯಾಗಿ ಏಜೆಂಟ್ಗಳ ಹಾವಳಿ, ಸಂತ್ರಸ್ತರಿಗೆ ಸಿಗಬೇಕಾದಂತ ನಿವೇಶನಗಳನ್ನ ಬೇರೆ ಯಾರ್ಯಾರಿಗೂ ಹಂಚಿಕೆ ಮಾಡ್ತಾರೆ, ಅಲ್ಲಿ ಅಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಇಂಥ ಒಂದು ವಾತಾವರಣ ಸಂಪೂರ್ಣವಾಗಿ ಆ ಬಿಟಿಎ ಕಚೇರಿಯನ್ನ ಆವರಿಸಿ ಅದು ಕಲುಷಿತವಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಆ ಬಿಟಿಎ ಬಗ್ಗೆ ಅಷ್ಟೊಂದು ಆಕ್ರೋಶದ ಮನೋಭಾವನೆಯನ್ನ ಹೊಂದಿದ್ದಾರೆ. ಇವತ್ತು ಈ ಕಚೇರಿಯನ್ನ ಶುದ್ಧೀಕರಣ ಮಾಡುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ, ಹಲವಾರು ಬಾರಿ ದಾಳಿಗಳನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಮಾತ್ರ ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಒಂದೇನಂತಂದ್ರೆ ಈ ಹಿಂದೆ ಏನು 20 ವರ್ಷಗಳ ಹಿಂದೆ ಭೂ ಸ್ವಾಧೀನ ಮಾಡ್ಕೊಂಡಿದ್ರು ಆ ಎಲ್ಲಾ ಜಮೀನುಗಳಿಗೆ ಪುಡಿಗಾಸಿನ ಪರಿಹಾರಧನವನ್ನ ನೀಡಲಾಗಿದೆ. ಅದಕ್ಕಂತ ಹೇಳಿ ಕೆಲವೊಂದಿಷ್ಟು ರೈತರು ಏನ್ ಮಾಡಿದ್ದಾರೆ, ಕೋರ್ಟ್ ಮುಖಾಂತರ ನ್ಯಾಯಾಲಯಕ್ಕೆ ಹೆಚ್ಚುವರಿ ಅನುದಾನಕ್ಕಾಗಿ ಹೆಚ್ಚುವರಿ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಆ ಪ್ರಕರಣಗಳು ಕೂಡ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದಾವೆ. ಇನ್ನು ಕೋರ್ಟ್ ನಲ್ಲಿ ಪೆಂಡಿಂಗ್ ಇರುವಂತಹ ಪ್ರಕರಣಗಳಿಗೆ ಇವರು ಕೂಡ ಪಕ್ಷಿದಾರರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಸೂಕ್ತವಾದ ರೀತಿಯಲ್ಲಿ ಕೋರ್ಟ್ಗೂ ಕೂಡ ಸ್ಪಂದಿಸೋದಿಲ್ಲ, ಅಲ್ಲಿಯೂ ಕೂಡ ಬಂಡತನವನ್ನ ಪ್ರದರ್ಶನ ಮಾಡ್ತಾರೆ. ಹೀಗಾಗಿನೇ ಕೆಲವೊಂದಿಷ್ಟು ರೈತರು ಇವರ ವಿರುದ್ಧ ಈ ರೀತಿಯಾಗಿ ಹಿಡಿಶಾಪ ಹಾಕ್ತಾ ಇರುವಂತದ್ದು ಇಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾ ಇದಾವೆ. ಅದು ಇವತ್ತು ತಾರಕಕ್ಕೇರಿ ಒಂದು ರೀತಿಯಾಗಿ ನಂತರ ಏನೇನು ಆಯ್ತು, ಏನಾದ್ರೂ ಮಾತುಕತೆಗಳ ಆಯ್ತಾ, ಏನಾದ್ರೂ ಸಂಧಾನ ರೀತಿಯಾಗಿ ಅವರನ್ನು ಮನವೊಲಿಸುವಂತ ಕೆಲಸಗಳು ಈ ರೀತಿ ಏನಾದ್ರೂ ಆಯ್ತಾ ನಂತರ ಬೆಳವಣಿಗೆಗಳು? ನಮಿತಾಜಿನ್ ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ರೈತ ಏನಾತರ ಅಧಿಕಾರಿಯ ಮೇಲೆ ಆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು, ಅದಾದ ಬಳಿಕ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸುಮಾರು 1-2 ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರು ಆಗಿತ್ತು. ಆಗ ಏನು ಆ ರೈತನ ಹಲ್ಲೆ ಮಾಡಿದಂತ ಬಳಿಕ ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಅವ್ರನ್ನ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಅನ್ನೋಂತ ಮಾಹಿತಿ ಇದೆ. ಸದ್ಯಕ್ಕೆ ಇದು ಮುಂದಿನ ಅಂದ್ರೆ ಈ ರೈತ ಯಾವ ರೀತಿಯಾಗಿ ಮುಂದೆ ಈ ಘಟನೆ ಬಗ್ಗೆ ಆ ರೈತ ಏನ್ ಹೇಳ್ತಾನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಸಿಬ್ಬಂದಿ ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬೆಳದಿ ಬಳಿ ಜಿಬಿಐಟಿಗೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಈಗ ಹೊರಡಿಸಲಾಗಿದೆ. ಸೊ ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ಅಧಿಸೂಚನೆ ಇರುವ ಹಿನ್ನೆಲೆಯಲ್ಲಿ ರೈತರು ವಿರೋಧ ಮಾಡ್ತಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಆಲ್ರೆಡಿ ಈಗಾಗಲೇ ಅಧಿಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ನೋಟಿಸ್ ಕೊಡ್ತಾರೆ? ಅವರ ಅಪ್ಪಂದ ಈ ಜಮೀನು, ನೋಟಿಸ್ ಕೊಟ್ಟರು ನಾವು ಜಮೀನು ಕೊಡಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ರೈತರು. ಈಗಾಗಲೇ ಅಧಿಕಾರಿಗಳು ರೈತರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಭೂ ಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರಿಗೆ ನೋಟಿಸ್ ಅನ್ನು ಕೊಟ್ಟು ಆ ನಂತರ ಸ್ವಾಧೀನ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಆಲ್ರೆಡಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ ಟೌನ್ಶಿಪ್ ಮಾಡುವಂತಹ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ಆಲ್ರೆಡಿ ಈಗಾಗಲೇ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ.
ಮಾಡ್ಕೋತೀನಿ. ನಾವಿನ್ನೇನು ಹೇಳಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನೇನು ಮಾಡಕ್ಕಾಗಲ್ಲ. ನಮ್ಮ ಭೂಮಿ ಏನಾನ ಯಪ್ಪ ಕಿತ್ಕೊಂಡ್ರೆ ಮಾಡ್ಕೊಂಡಿದೀವಿ. ಈಗ ಅಷ್ಟಿದ್ರೆ ಆ ಯಪ್ಪ ಬಂದು ನಮ್ಮ ಭೂಮಿ ಕೈ ಹಾಕ್ಲಿಸಿ. ನೋಟಿಸ್ ಕೊಟ್ಕೊಳ್ಳಿ ಬಿಡಿ ಏನ್ ಅವ್ರ ಅಪ್ಪಂದ ನೋಟಿಸ್ ಕೊಟ್ಬಿಡಕ್ಕೆ? ಇಲ್ಲ ಏನನ್ನ ನಾವು ಕೆಂಪೇಗೌಡ ಹೋಗಿದೀವಾ? ಅದೇ ನಮ್ಮ ಅಪ್ಪ ನಮ್ಮ ತಾತಿರ್ ಸಂಪಾದನೆ ಮಾಡಿರೋ ಆಸ್ತಿ ಅಲ್ವಾ? ನಾವು ಯಾಕೆ ಕೊಟ್ಬಿಡೋಣ? ಇಲ್ಲ ಅವ್ರ ಅಪ್ಪಂದಾದ್ರೆ ಬೇಕಾದ್ರೆ ಕೆಂಪೇಗೌಡ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಕೊಳ್ಳಿ ಯಪ್ಪ. ನಮ್ಮ ಭೂಮಿಗಳಿಗೆ ಯಾಕೆ ಬರ್ಬೇಕು? ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ನಡೆಯನ್ನ ಖಂಡಿಸಿ ರೈತರು ಬೃಹತ್ ಹೋರಾಟವನ್ನ ಆಲ್ರೆಡಿ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಬೃಹತ್ ಹೋರಾಟಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಜೂನ್ 22ರಂದು ಬೃಹತ್ ಪ್ರತಿಭಟನೆಗೆ ರೈತರು ನಿರ್ಧಾರವನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೈರಮಂಗಲ ಚಲೋ ನಡೆಸಲಾಗುತ್ತೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಬೈರಮಂಗಲದವರೆಗೆ ರ್ಯಾಲಿಯನ್ನ ಮಾಡೋದಕ್ಕೆ ರೈತರು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಸುಮಾರು 9 ಜಿಲ್ಲೆಗಳಿಂದ ರೈತರು ಆಗಮಿಸುವ ನಿರೀಕ್ಷೆ ಇದೆ. ಈ ರೈತರ ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದು, ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನ ನಾವು ಒಪ್ಕೊಳ್ಳೋದಿಲ್ಲ, ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಈ ಭೂಮಿಯನ್ನ ನಾವು ನೀಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, 22ನೇ ತಾರೀಕು ಬೃಹತ್ ಹೋರಾಟಕ್ಕೂ ಕೂಡ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಅಲ್ಲಿ ಒಂದು ಇಂಚು ಭೂಮಿನೂ ಕೊಡಲ್ಲ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ಅಲ್ಲಿ ರೈತರು. ಅವ್ರು ಬೆಂಬಲವಾಗಿ ನಾವು ನಿಂತಿದ್ವಿ ಕರ್ನಾಟಕ ರಾಜ್ಯ ಸಂಘ. ಇವತ್ತು ಏನು ಒಂದು ಕನಿಷ್ಠ 9 ಜಿಲ್ಲೆಯಿಂದ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆಗೆ 9 ಜಿಲ್ಲೆ ಪದಾಧಿಕಾರಿಗಳನ್ನು ಕರೆದಿದ್ದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಶಿವಕುಮಾರ್ ಹೆಂಗೆ ಅಂತ ಹೇಳಿದ್ರೆ, ಇವರು ಬೇರೆ ಥರದೇ ಬೆಳಕ ಬಂದಂಥ ಮನುಷ್ಯ. ರಿಯಲ್ ಎಸ್ಟೇಟು, ಸ್ವಾಭಾವಿಕ ಸಂಪತ್ತಿನ ಹಾಳು ಮಾಡಿ, ಸ್ವಾಭಾವಿಕ ಸಂಪತ್ತಿನ ಲೂಟಿ ಮಾಡಿ ಈ ಥರ ಬೆಳಕ ಬಂದಂಥ ಮನುಷ್ಯ ಅವನು. ಹಂಗಾಗಿ ಅವರು ಅದೇ ಮೂಟಿನಲ್ಲಿ ಹೋಗ್ತಾ ಇರ್ತಾರೆ. ಇದು ಕೂಡ ರಿಯಲ್ ಎಸ್ಟೇಟ್, ಉನ್ನಾರನೇ ರಿಯಲ್ ಎಸ್ಟೇಟ್ ಶಿವಕುಮಾರ್ದು. ಯಾವುದೇ ಕಾರಣಕ್ಕೆ ಈ ಭೂಮಿ ಕೊಡಲ್ಲ. ಕೈ ಬಿಟ್ಬಿಟ್ಟು ಮರ್ಯಾದೆ ಇದೆ, ಅವನು ಮರ್ಯಾದೆ ಇರ್ತದೆ. ಯಾಕೆಂದ್ರೆ ಇವತ್ತು ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆದ ಒಬ್ಬ ಮನುಷ್ಯ ಅಂತ ನಾವೆಲ್ಲ ಸಂತೋಷ ಪಡುವಂಥ ದಿವಸದಲ್ಲಿ ಅವ್ನು ವಿರುದ್ಧವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಶಿವಕುಮಾರ್. ಹಂಗಾಗಿ ಈ ಹೋರಾಟ ಯಾವುದೇ ಕಾರಣಕ್ಕೆ ಯಶಸ್ವಿ ಆದಿ ಆಗುತ್ತೆ, ಯಾವುದೇ ಕಾರಣಕ್ಕೆ ಫೇಲ್ ಆಗಲ್ಲ. ಅಂದ್ರೆ ಇವ್ರದ್ದು ಒಂದು ಅಜೆಂಡಾ ಏನು, ನೀವೇನೇ ಮಾಡಿದ್ರು ಕೂಡ ನಾನು ಈ ಭೂಮಿಯನ್ನ ಕಿತ್ಕೊಳ್ತೀನಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ನಿಲುವು. ಆ ಕಾರಣದಿಂದ ಇವತ್ತು ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು 1 ಇಂಚು ಭೂಮಿಯನ್ನ ವಶಪಡಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಆ ಭಾಗದ ರೈತರ ಹೆಣದ ಮೇಲೆ ಇವರು ಭೂಮಿಯನ್ನ ಬಿಡಿಸ್ಕೊಂಡು AICTನ ಕಟ್ಟಬೇಕೆ ಹೊರತು, ಕಾಂಕ್ರೀಟ್ ಕಾರ್ಡನ್ನು ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಫಲವತ್ತಾದ ನೈಸರ್ಗಿಕವಾಗಿ ಬಹುಬೆಳೆಯನ್ನು ಬೆಳೀತಕ್ಕಂಥ ಈ ಭೂಮಿಯನ್ನ ಬಿಡ್ಲಿಕ್ಕೆ ಒಬ್ಬ ರೈತನು ಕೂಡ ಅಲ್ಲಿ ಸಿದ್ಧನಿಲ್ಲ. ಒಂದು ಸುಳ್ಳನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು, 80% ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡ್ಲಿಕ್ಕೆ ಅಂತೇಳಿ. ಅಲ್ಲಿ 80% ವಿರೋಧ ಇದೆ. ಬರೀ 20% ಮಾತ್ರ ರಿಯಲ್ ಎಸ್ಟೇಟ್ ಮಾಡುವಂತ ದಲ್ಲಾಳಿಗಳು ಮಾತ್ರ ಕೊಡ್ಲಿಕ್ಕೆ ಸಿದ್ಧರಿರ್ತಕ್ಕಂಥದ್ದು. ಫಲವತ್ತಾದ ಏನ್ ಇವತ್ತು ಅವಶ್ಯಕತೆ ಇದೆ, ನೀನು ಅಪೋಸಿಷನ್ ಮಾಡ್ಕೊಳ್ಳೇಬೇಕು ಅಂತ ಹೊರಟಾಗ ಬದಲಿ ಜಾಗ, ರೈತನಿಗೆ ಬದಲಿ ಜಾಗ ಕೊಡ್ಬೇಕು. ಇದು ಯಾವುದು ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ ಇವತ್ತು ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ. ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದ ಒಂದು ಮಾತು ಹೇಳಿದ್ರಿ. ಇವತ್ತೇ ನೀವು ಅದರಲ್ಲಿ ನೋಡಿದ್ರಿ DC ಆಫೀಸ್ ಮುಂದೆ ನೀವು ರೈತರು ನೀವು ಬೀದಿರ್ ಕುಟ್ಕೊಂಡು ಹೋರಾಟ ಮಾಡ್ಕೊಂಡು ಕಿರ್ಚ್ಕೋಬೇಕೆ ಹೊರತು ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ನೀವು ನನ್ನ ಭೂ ಸ್ವಾಧೀನ ಮಾಡ್ಕೊತೀನಿ ಅಂತ ಒಂದ್ ಕಡೆ ಅಂದ್ರೆ, ಕನಕಪುರ ಭಾಗಕ್ಕೆ ಹೋಗ್ತೀರಿ, ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡ್ಬೇಡಿ, ನಿಮ್ಮ ಕೆರೆ ಕಟ್ಟೆ ತುಂಬಿಸಿ ನಿಮ್ಗೆ ನೀರಾವರಿ ಮಾಡ್ಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಕರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕಡ್ಲೆಕಾಯಿ ಬೀಜ ಮರಕ್ ಹೋಗ್ಬೇಡ್ರಿ ಅಂತ. ಇವತ್ತು ನಾವು ಬೈರಮಂಗಲ ಭಾಗದವ್ರು ಏನ್ ರೈತರಲ್ವಾ, ಏನ್ ಗುಲಾಮ್ರಾ, ಏನ್ ಓಟ್ ಹಾಕಂಗ್ ಮಾತ್ರ ಸೀಮಿತನಾ? GBIT ಯೋಜನೆಯಲ್ಲಿ DK ಶಿವಕುಮಾರ್ ಅವರಿಗೆ ಹಿತಾಸಕ್ತಿ ಇದೆ. ಅವರ ಹಿತಾಸಕ್ತಿಯ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನ ಮಾಡ್ತಿದ್ದಾರೆ. ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ. ಹಾವೇರಿಯಲ್ಲಿ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ.
ಕಾಂಗ್ರೆಸ್ ಸರ್ಕಾರದ ಅಧಿಸೂಚನೆಗೆ ನಮ್ಮ ವಿರೋಧವಿದೆ. ಡಿಕೆ ಶಿವಕುಮಾರ್ ಅವರ ಹಿತಾಸಕ್ತಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಬೇರೆ ಯಾರಿಗೂ ಕೂಡ ಹಿತಾಸಕ್ತಿ ಇಲ್ಲ. ಇದರಲ್ಲಿ ಇರೋದು ಕೇವಲ ಡಿಕೆ ಶಿವಕುಮಾರ್ಗೆ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಫಲವತ್ತಾದ ಭೂಮಿಯನ್ನ ತೆಗೆದುಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿದು ವಿರೋಧ ಇದೆ. ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದನ್ನು ಸದನದೊಳಗೂ ತೆಗೆದುಕೊಳ್ತೇವೆ, ಹೋರಾಟನೂ ಕೂಡ ಮಾಡ್ತೇವೆ. ಮಾಡಲಿ, ಸರ್ಕಾರ ಇದೆ ಅವ್ರದ್ದು, ಮಾಡಿದ್ದಾರೆ. ಫಲವತ್ತಾದ ಭೂಮಿಯನ್ನ ತೆಗೆದುಕೊಳ್ಬೇಡಿ, ಇದು ನಮ್ಮ ಕ್ಲಿಯರ್ ಸ್ಟ್ಯಾಂಡ್. ಅಲ್ಲ, ಹಿತಾಸಕ್ತಿ ಇರೋದ್ರಿಂದನೇ ಮಾಡ್ತಿರೋದಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಹಿತಾಸಕ್ತಿ ಇದೆ, ಹಾಗಾಗಿ ಮಾಡ್ತಾ ಇದ್ದಾರೆ. ರೈತರ ವಿರುದ್ಧ, ಮಹಿಳೆಯರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದು ಕಡೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಟೌನ್ಶಿಪ್ಗೆ, ಮತ್ತೊಂದು ಕಡೆ ಭೂ ಸ್ವಾಧೀನ ವಿಚಾರದಲ್ಲಿ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ್ರು ಕೂಡ ನಾವು 1 ಇಂಚು ಭೂಮಿಯನ್ನು ಕೊಡೋದಿಲ್ಲ ಅಂತ ರೈತರು ಈಗ ನೋಟಿಸ್ ಅನ್ನ ಯಾವಾಗ ನೀಡಲಾಗಿದೆ, ಎಷ್ಟು ರೈತರಿಗೆ ಕೊಡಲಾಗಿದೆ, ಪ್ರಮುಖವಾಗಿ ರೈತರ ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಾಗಿದೆ? ನವಿತಾ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ, ಅದರಲ್ಲೂ ಪ್ರಮುಖವಾಗಿ 2 ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ. ಬೈರಮಂಗಲ ಮತ್ತೆ ಕಂಚಿಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರಿಸುಮಾರು 35ಕ್ಕೂ ಹೆಚ್ಚು ಗ್ರಾಮಗಳನ್ನ ಒಳಗೊಂಡಂತೆ ಈ ಒಂದು GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ನ್ಯೂ ಟೌನ್ಶಿಪ್ ಯೋಜನೆ ಏನ್ ಜಾರಿ ಆಗ್ತಾ ಇದೆ, ಈ ವಿಚಾರವಾಗಿ ಸಾಕಷ್ಟು ಈಗ ಗೊಂದಲ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆ ರೈತರು ಕಳೆದ 450 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಈಗ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಅದರಲ್ಲೂ 3 ಗ್ರಾಮಗಳು, ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ಜೊತೆಗೆ ಮಂಡಲಹಳ್ಳಿ, ಈ 3 ಗ್ರಾಮಗಳಿಗೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಜೊತೆಗೆ ಕೆಲ ರೈತರಿಗೆ ಅಲ್ಲಿ ನೋಟಿಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ ಈ ಒಂದು ಯೋಜನೆಗೆ ಏನು ಭೂ ಸ್ವಾಧೀನವನ್ನ ಮಾಡ್ಕೊಳ್ತಾ ಇದ್ದಾರೆ, ಆ ಭೂ ಸ್ವಾಧೀನಕ್ಕೆ ಒಳಪಡುವಂತ ರೈತರಿಗೆ ಈಗಾಗಲೇ ಸಂಬಂಧಪಟ್ಟಂತಹ GBIT ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಈಗ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಇವತ್ತು ರಾಮನಗರದ APMC ಮಾರ್ಕೆಟ್ ನಲ್ಲಿ ಬಿಡದಿ ಮತ್ತೆ ರಾಮನಗರ ಜಿಲ್ಲೆಯ ರೈತರು ಒಂದು ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಒಂದು ಒಕ್ಕೊರಲ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಇದೇ ಜೂನ್ 22ರಂದು ಬಿಡದಿಯಿಂದ ಬೈರಮಂಗಲವರೆಗೆ ಬೈಕ್ ರ್ಯಾಲಿ ಮೂಲಕ ಬಿಡದಿಯ ಬೈರಮಂಗಲ ಚಲೋ ಎನ್ನುವಂತ ಹೆಸರಿನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ಲಿಕ್ಕೆ ಈಗ ರೈತರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನ ಮಾಡಿ ರೈತರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಈ ಒಂದು ಯೋಜನೆಗೆ ಬಹಳಷ್ಟು ವೇಗವನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶ ಆಗ್ತದೆ ಎನ್ನುವಂತಹ ಮಾತನ್ನ ಸ್ಥಳೀಯವಾಗಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನವಿತಾ, ವೆಂಕಟೇಶ್, ಈಗಾಗಲೇ ಅವರ ಹೋರಾಟ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ನೋಟಿಸ್ ಕೊಟ್ಟು ಅಧಿಕಾರಿಗಳು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಕೀಯ ಕೂಡ ಇದೆ, ಈ ವಿಚಾರದಲ್ಲಿ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಈಗ ಬಿಜೆಪಿ JDS ಯಾವ ರೀತಿಗೆ ಸಪೋರ್ಟ್ ಮಾಡುವಂತಹ ಚಾನ್ಸಸ್ ಇದೆ ಈ ಅವರ ಹೋರಾಟಕ್ಕೆ? ನವಿತಾ, ಏನಂದ್ರೆ ಇದು ಒಂದು ಕಡೆ ರೈತರ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ ಆದ್ರೂ ಕೂಡ ಇದು ರಾಜಕೀಯವಾಗಿ ಕೂಡ ಸಾಕಷ್ಟು ಒಂದು ರಾಜಕೀಯ ದಾಳಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 2006ರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅವರೇ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಆವಾಗ ಏನು ರೆಡ್ ಝೋನ್ ಅನ್ನ ಮಾಡಿದ್ರು. ಕಳೆದ 20 ವರ್ಷಗಳಿಂದ ಅದು ರೆಡ್ ಝೋನ್ ಆಗೇ ಇತ್ತು ರೈತರ ಜಮೀನುಗಳು. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಯೋಜನೆಗೆ ಮತ್ತೆ ವೇಗವನ್ನ ಕೊಡ್ತಾ ಇರುವಂತ ಹಿನ್ನೆಲೆ ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದಂತ ಯೋಜನೆಗೆ ಸ್ವತಃ ಈಗ ಕುಮಾರಸ್ವಾಮಿ ಅವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಒಂದು ಹೋರಾಟದ ಕಿಚ್ಚನ್ನು ಕೂಡ ಅವರು ಹಚ್ಚಿರುವಂತದ್ದು. ಯಾಕಂದ್ರೆ ಈ ಹಿಂದೆಯಿಂದಲೂ ಕೂಡ JDS ಮತ್ತೆ ಬಿಜೆಪಿಯ ನಾಯಕರುಗಳು ಮಂಗಲ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ವಿಪಕ್ಷ ನಾಯಕ R. ಅಶೋಕ್ ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಬೈರಮಂಗಲ ಗ್ರಾಮಕ್ಕೆ ಬಂದು ಅಲ್ಲಿಯ ರೈತರನ್ನ ಭೇಟಿ ಮಾಡಿ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೇವೆ ಎನ್ನುವಂತ ವಿಚಾರವನ್ನ ಹೇಳಿದ್ರು. ಆದ್ರೆ 2006ರಲ್ಲಿ ಏನು ಸಮ್ಮಿಶ್ರ ಸರ್ಕಾರ ಇತ್ತು, ಆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭ ಆದಂತ ಯೋಜನೆ ಇದು. ಒಟ್ಟಾರೆ ಏನಂದ್ರೆ ಇದು ರಾಜಕೀಯವಾಗಿ ಮೈಲೇಜ್ ಪಡಿಲಿಕ್ಕೆ ರಾಜಕೀಯ ನಾಯಕರುಗಳು ಕೂಡ ನಾ ಮುಂದು ತಾ ಮುಂದು ಎನ್ನುವಂತಹ ಲೆಕ್ಕಾಚಾರವನ್ನ ಹಾಕೊಳ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.
ಶಾಲೆ ಆರಂಭವಾದರೂ ತಪ್ಪಿಲ್ಲ ಸಮಸ್ಯೆ. ಶಿವಮೊಗ್ಗದ ಅಲಗೇರಿ ಮಂಡ್ರಿ ಶಾಲೆಯ ದುಸ್ಥಿತಿ. ಶಿಥಿಲಗೊಂಡ ಕಟ್ಟಡದಲ್ಲೇ ಪಾಠ, ಜೀವ ಭಯದಲ್ಲಿ ಮಕ್ಕಳು, ಶಿಕ್ಷಕರು. ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಬಡವರ ಮಕ್ಕಳಿಗೆ ಬೆಲೆ ಇಲ್ವಾ? ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಹಾವೇರಿಯ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯದ್ದೇ ಸಮಸ್ಯೆ. ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸಮಸ್ಯೆಯಲ್ಲಿ ಮುಖ್ಯವಾಗಿ ನೀರು ಬೇಕಾಗಿದೆ. ಇಲ್ಲಿ ನೀರೇ ಇಲ್ಲ. ಪ್ರತಿದಿನ ಕುಡಿಯುವ ನೀರಿಗೂ ಕೂಡ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಮಕ್ಕಳು ಕುಡಿಯುವ ನೀರಿಗೆ ಇಲ್ಲಿ ತತ್ವಾರವನ್ನ ಅನುಭವಿಸ್ತಾ ಇದ್ದಾರೆ. ಇದು ರಟ್ಟಿಹಳ್ಳಿ ತಾಲೂಕಿನ ಕಡೂರು ಸರ್ಕಾರಿ ಶಾಲೆಯ ದುಸ್ಥಿತಿ. 340ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಶಾಲೆ ಇದು. ಆದರೆ ಈ ಶಾಲೆಯಲ್ಲಿ ಬೇಕಾದಂತಹ ಸೌಕರ್ಯಗಳಿಲ್ಲ, ಮೂಲಭೂತ ಸೌಲಭ್ಯಗಳು ಇಲ್ಲ, ಅವ್ಯವಸ್ಥೆಯ ಆಗರ ಆಗಿದೆ. ಕುಡಿಯುವ ನೀರಿಗೂ ಪರದಾಡಬೇಕಿಲ್ಲಿ. ನೀರಿಗಾಗಿ ಬಾಟ್ಲಿಗಳನ್ನು ಹೊತ್ತು ಶಾಲೆಗೆ ಬರಬೇಕು ಮಕ್ಕಳು. ಮಧ್ಯಾಹ್ನದ ಊಟದ ಬಳಿಕ ತಟ್ಟೆ ತೊಳೆಯೋದಿಕ್ಕೆ ಕಸರತ್ತು. ಟ್ಯಾಂಕ್ಗೆ ನೀರು ಬರದ ಕಾರಣ ತಟ್ಟೆ ತೊಳೆಯೋದಿಕ್ಕೂ ಕೂಡ ಸಮಸ್ಯೆಯನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಕಾಂಪೌಂಡ್ ಇಲ್ಲದ ಶಾಲೆ ಒಳಗೆ ಬೀದಿ ನಾಯಿಗಳೇ ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡಿದೆ. ಮಕ್ಕಳ ಊಟದ ತಟ್ಟೆಗಳ ಮೇಲೇನೆ ನಾಯಿಗಳ ಕಣ್ಣು. ನಾಯಿಗಳ ಭೀತಿಯಲ್ಲೇ ಊಟವನ್ನ ಮಾಡ್ತಾರೆ ಮಕ್ಕಳು. 340 ಮಕ್ಕಳಿಗೆ ಕ್ರೀಡಾಂಗಣ ಅನ್ನೋದಂತೂ ಇಲ್ವೇ ಇಲ್ಲ. ಕ್ರೀಡಾಂಗಣ ಅನ್ನೋದೇ ಮರೀಚಿಕೆಯಾಗಿದೆ. ಶಾಲೆಯ ಜಾಗವನ್ನ ಒತ್ತುವರಿ ಮಾಡಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಿ ಅಂತ ಒತ್ತಾಯವನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಎಸ್ಡಿಎಂಸಿಯ ಸದಸ್ಯರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಕಂಪೌಂಡಿಂದು ನಾವು ಹಲವಾರು ಸತಿ ಮಂಡಲ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ರೀತಿಯಿಂದ ಕ್ರಮ ತಗೊಳ್ರಿ ಅಂತ ಮಾತಾಡಿದ್ವಿ. NRG ಸಹಿತ ಸೇರಿಸಿದ್ದೇವೆ, ಕಂಪೌಂಡ್ ತಗೊಳ್ರಿ ನೀವು ಅಂತಂದು. ಯಾವ ರೀತಿಯಿಂದ ಆಗಲಿ ಕಂಪೌಂಡ್ ಆದರೂ ಹಾಕಿಲ್ಲ, ಕ್ರೀಡಾಂಗಣ ಮಾಡಿಕೊಟ್ಟಿಲ್ಲ. ಊಟಕ್ಕೂ ಮಕ್ಕಳು ಕುತ್ಕೊಂಡು ಅಂದರೆ 10 ರಿಂದ 12 ಒಳಗಡೆ ಬರ್ತದೆ. ಮಕ್ಕಳಿಗೆ ಏನಾದರೂ ಕಚ್ಚಿದರೆ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ಅನ್ನೋದು ನಮಗೆ ಒಂಥರ ಭಯ ಹುಟ್ಟಿದಂಗಾಗಿದೆ. ಇದೇ ರೀತಿ ಕಂಪೌಂಡ್ ಇಲ್ಲದ ಕಾರಣದಿಂದ ಒಂದು ಹುಡುಗ ಹೋದ ವರ್ಷ ನೀರಿನ ಹೌಸಿಂಗ್ ಟ್ಯಾಂಕಲ್ಲಿ ಬಿತ್ತು ಸಾಯಿತು. ಅದಾದರೂ DDPIದಿಂದ ಎಲ್ಲರಿಗೂ ಅರ್ಜಿ ಕೊಟ್ಟದ್ದಾಯ್ತು, ಯಾರೂ ಕ್ರಮ ತಗೊಳ್ಳಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಶಾಲೆ ಆರಂಭ ಆಗಿ ಈಗಾಗಲೇ 15 ದಿನ ಆಗ್ತಾ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಜೊತೆಗೆ ಅಲ್ಲಿ ಸಾಕಷ್ಟು ಆತಂಕದಲ್ಲೇ ಮಕ್ಕಳು ಇರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯಾಕೆ ಅಧಿಕಾರಿಗಳು ಇಲ್ಲಿಗೆ ಇನ್ನೂ ಕೂಡ ಆಗಮಿಸಿಲ್ವಾ, ಬಂದಿಲ್ವಾ, ನೋಡಿಲ್ವಾ ಶಾಲೆಯ ಪರಿಸ್ಥಿತಿ? ಖಂಡಿತವಾಗ್ಲೂ ನವಿತಾ ಜೈನ್, ಈಗಾಗಲೇ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಮೂಗು ಮುರಿತಾರೆ. ಆದ್ರೆ ಸರ್ಕಾರಿ ಶಾಲೆಗೆ ಅತಿ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥದ್ದು ಪ್ರಮುಖವಾಗಿ ರಟ್ಟಿಹಳ್ಳಿ ತಾಲೂಕಿನಲ್ಲೇ ಅತಿ ಹೆಚ್ಚು ದಾಖಲಾತಿಯನ್ನ ಹೊಂದಿರತಕ್ಕಂಥ ಈ ಒಂದು ಕಡೂರು ಶಾಲೆ. ಇಲ್ಲಿ ಮೂಲಭೂತ ಸಮಸ್ಯೆಗಳು ಕೂಡ ಮರೀಚಿಕೆ ಆಗಿದ್ದಾವೆ. ಸಾಕಷ್ಟು ವರ್ಷಗಳಿಂದ ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತೇಳಿ ಕೂಡ SDMC ಸದಸ್ಯರು ಮತ್ತು ಶಿಕ್ಷಕರ ವರ್ಗದವರು ಕೂಡ ಸಾಕಷ್ಟು ಬಾರಿ ಮನವಿಗಳನ್ನ ಸಲ್ಲಿಸಿದ್ದಾರೆ. ಆದ್ರೆ ಒಂದು ಪಂಚಾಯತ್ ಅವರು ಹೇಳುವ ಪ್ರಕಾರವಾಗಿ ಅಲ್ಲಿ ಬಹುಗ್ರಾಮದ ಕುಡಿಯುವ ನೀರಿನ ಯೋಜನೆ ಇದೆ. ಹೀಗಾಗಿ ಅಲ್ಲಿ ಪೈಪ್ಲೈನ್ಗಳ ಮೂಲಕವಾಗಿ ನಾವು ನೀರನ್ನ ಪೂರೈಕೆ ಮಾಡ್ಬೇಕಾಗ್ತದೆ. ಹೀಗಾಗಿ ನಿಮ್ಮ ಏನು ಶಾಲೆಗಿರ್ತಕ್ಕಂಥ ಟ್ಯಾಂಕಿಗೆ ನೀರಿನ ಮೇಲೆ ಏರ್ತಾ ಇಲ್ಲ. ಹೀಗಾಗಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಮಿಂದ ಆಗ್ತಲ್ಲ. ನೀವೇ ಶಾಲೆಯಲ್ಲಿರ್ತಕ್ಕಂಥ ಫಂಡ್ ಅನ್ನ ಬಳಕೆ ಮಾಡಿಕೊಂಡು ಒಂದು ಮೋಟರ್ ವ್ಯವಸ್ಥೆ ಆಗಿರ್ತಕ್ಕಂಥದ್ದಾಗಿರ್ಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ಲಿ ಅಂತೇಳಿ ನೀರಿನ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಆದ್ರೆ ಸುಮಾರು 15 ದಿನಗಳಿಂದ ಶಾಲೆ ಆರಂಭವಾಗಿದೆ. ಆದ್ರೆ ಮಕ್ಕಳು ಪ್ರತಿನಿತ್ಯ ಕೂಡ ಕುಡಿಯುವ ನೀರಿಗೆ ಮನೆಯಿಂದಲೇ ಬಾಟಲ್ ಅನ್ನ ತರಬೇಕು. ಪ್ಲೇಟ್ ಅನ್ನ ತೊಳಿಬೇಕಾದಂತ ಸಂದರ್ಭದಲ್ಲಿ ಮೊದಲೇ ಶಿಕ್ಷಕರು ಕೂಡ ಒಂದು ತರಗತಿಯನ್ನ ಬಿಟ್ಟು ಒಂದು ಆದ್ರೆ ಪಾತ್ರೆಯಲ್ಲಿ ಕೂಡ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ಆನಂತರ ಒಬ್ರು ಶಿಕ್ಷಕರೇ ಕೂಡ ನೀರ್ ಹಾಕುವಂತ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣವಾಗಿದೆ. ಸಂಪರ್ಕದಲ್ಲಿ ನಾಗರಾಜ್ ಮಾತಾಡಿಸ್ತೀನಿ. ಇದೀಗ ಇಲ್ಲಿನ DDP ಆಗಿರುವಂತಹ ಮೋಹನ್ ದಂಡಿನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ಹಾವೇರಿಯ ರಟ್ಟೆಹಳ್ಳಿ ಸ್ಕೂಲಲ್ಲಿ ಮಕ್ಕಳು ಪ್ರತಿನಿತ್ಯ, ಅಲ್ಲಿ ಕಡೂರು ಸರ್ಕಾರಿ ಶಾಲೆ, ಅಲ್ಲಿ ಪ್ರತಿನಿತ್ಯ ನೀರಿಗಾಗಿ ಪರದಾಡಬೇಕು. ಕುಡಿಯೋದಕ್ಕೂ ನೀರಿಲ್ಲ, ಪ್ಲೇಟ್ ತೊಳೆಯೋದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ, ಜೊತೆಗೆ ನಾಯಿಗಳ ಕಾಟ ಬೇರೆ. ಸೊ ಈ ಸಮಸ್ಯೆ ನಿಮ್ ಗಮನಕ್ಕೆ ಬಂದಿದೆಯಾ? ಹೌದು, ಗೊತ್ತಾಗಿದೆ ಮೇಡಮ್. ಈಗ ಆಲ್ರೆಡಿ ನಾವು ಅಲ್ಲಿ PD ಅವರಿಗೆ ಹೇಳಿದ್ದೇವೆ. ಅಲ್ಲಿ ನೀರಿನ ಈಗ ಬೇಸಿಗೆ ಆಗಿಂದ ಸ್ವಲ್ಪ ನೀರಿನ ಶಾರ್ಟೇಜ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಉಳಿದು 2 ದಿನದೊಳಗೆ ನೀರಿನ ವ್ಯವಸ್ಥೆ ಮಾಡಂತ ಹೇಳಿ ಮೇಡಮ್. ಸೋಮವಾರದಿಂದ ಸರಿ ಆಗ್ತದೆ ಮೇಡಮ್.
ಓಕೆ, ಅಂದ್ರೆ ಈಗ ಮಳೆಗಾಲದಲ್ಲೂ ಕೂಡ ಈಗ ಒಂದ್ ಕಡೆ ಮಳೆ ಇನ್ನೂ ಶುರುವಾಗಿಲ್ಲ ಮೇಡಮ್, ಇನ್ನೂ ಬಿಸಿಲಿದೆ, ಮಳೆ ಇನ್ನೂ ಶುರುವಾಗಿಲ್ಲ ಇಲ್ಲಿ. ಸೊ ಬೋರ್ ಅಲ್ಲಿ ನೀರ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿ 2 days ನಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಂದ್ರೆ ಮೇಡಮ್. ಈಗ ಸ್ಕೂಲ್ ಶುರುವಾಗಿ ಈಗ 10 days ಆಯ್ತು ಮೇಡಮ್. ಹೌದು, ಅಷ್ಟೊಂಗೆ ಎಲ್ಲ 2 ದಿನದಾಗ ಸರಿ ಮಾಡ್ತಾ ಇದ್ದಾರೆ, ಸರಿ ಆಗ್ತದೆ ಮೇಡಮ್. ಓಕೆ, ಅಂದ್ರೆ ಸೋಮವಾರದಿಂದ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ನೀರಿಗಾಗಿ ಪರದಾಟ ಇಲ್ಲ. ಬಿಯೂರ್ಗೆ ಹೇಳ್ತೇನೆ, ಅವರು ವಿಸಿಟ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡುತ್ತೆ ಅಂತಾರೆ ಮೇಡಮ್. ಸೋಮವಾರ ಯಾವ ತೊಂದರೆ ಇಲ್ಲ ಮೇಡಮ್. ಓಕೆ, ನಿಮ್ಗೆ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ಅದು ಮೊನ್ನೆ ಶುಕ್ರವಾರ ಬಂದಿದ್ರು. ಓಕೆ, ಅಂದ್ರೆ ಶನಿವಾರ ಪರವಾಗಿಲ್ಲ, ಸಂಡೇ ರಜಾ ಇದೆ, ಹಾಗಾಗಿ ಸೋಮವಾರದಿಂದ ಎಲ್ಲಾ ವ್ಯವಸ್ಥೆಗಳಾಗತ್ತೆ ಅಂತ ನೀವು ಎಲ್ರಿಗೂ ಅವರು ವಿಸಿಟ್ ಮಾಡಿ ಅದನ್ನ ರಿಪೋರ್ಟ್ ಮಾಡ್ತಿದ್ದಾರೆ. ಏನ್ ಸಮಸ್ಯೆ ಇರೋದೇನ್ ಸರ್ ಅಲ್ಲಿ? ಅಲ್ಲಿ ಸ್ವಲ್ಪ ನೀರಿಂದು ಶಾರ್ಟೇಜ್ ಆಗಿದೆ. ಅಲ್ಲ, ನೀರಂದ್ರೆ ಯಾಕೆ ಅಲ್ಲಿ ಬೋರ್ವೆಲ್ ಇಲ್ವಾ ಅಥವಾ ಬೇರೆ ವ್ಯವಸ್ಥೆಗಳು ಇಲ್ವಾ, ಅಲ್ಲಿ ನಲ್ಲಿಗಳ ವ್ಯವಸ್ಥೆ ಇಲ್ವಾ, ಹೇಗೆ ಅಂತ? ಅದು JJM ನಡಿಲಿ ಮಾಡ್ಬೇಕಿತ್ತು ಮೇಡಮ್, ಅವ್ರ ಗ್ರಾಮ ಪಂಚಾಯತಿಂದ. ಅದು PDO ಅವರಿಗೆ ಗಮನಕ್ಕೆ ತಂದಿದ್ದೇವೆ, ಅವ್ರು ಅದನ್ನ ಸರಿ ಮಾಡಿ ಕೊಡ್ತಾರೆ ಅಂದ್ರೆ ನೀರಿಂದ ಶಾರ್ಟೇಜ್ ಆಗಿದೆ, ಅದು ಸರಿ ಮಾಡಿ ಹುಡುಗರಿಗೆ ಕುಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆ ಪರಿಹಾರ ಆಗ್ಲಿ ಸರ್, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ನಮ್ಮ ರಿಪೋರ್ಟರ್ ಕೂಡ ಇದ್ರ ಬಗ್ಗೆ ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.